ನಮಗೆ ಬಡವರಿಂದ ಬರ್ತೈತಿ. ಈ ಬಡವರಲ್ಲಿ ಯಾರು ಹೆಚ್ಚು ನಮಗೆಲ್ಲರಿಗೂ ಗೊತ್ತೈತಿ. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗದಲ್ಲೇ ಬಡವರು ಹೆಚ್ಚು. ಅವರಿಂದ ನಾವು 36,000 ಕೋಟಿ ರೂಪಾಯಿ ಬರೀ ಸರಾಯಿಯಿಂದ ನಾವು ಅವರಿಂದ ಟ್ಯಾಕ್ಸ್ ತೊಗೊಳತ್ತೀವಿ. 36,000 ಕೋಟಿ ಟ್ಯಾಕ್ಸ್ ಸರಾಯಿ ಮೇಲೆ ಕೊಡತ್ತಾರಂತಂದ್ರೆ ಇನ್ನೊಂದು 50-60,000 ಕೋಟಿ ರೂಪಾಯಿ ಸರಾಯಿ ಅವ್ರು ಕುಡಿತಿರ್ತಾರೆ. ಅಂದ್ರೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ನಾವು ಅವ್ರ ಕಡೆಯಿಂದ ನಾವು ಸರಾಯಿಗೆ ಕುಡಿಸಿ ಅವ್ರ ಕಡೆಯಿಂದ 36,000 ಕೋಟಿ ರೂಪಾಯಿ ನಾವು ವಸೂಲು ಮಾಡಿ ಅವ್ರಿಗೆ ಏನು ಕೊಡ್ತೀವಪ್ಪ, ನಾವೇನಂತ ಹೇಳ್ತೀವಿ, ಅವರಿಗೆ ನಾವು ಗೃಹಲಕ್ಷ್ಮಿ ಕೊಡ್ತೀವಿ, ಅವರಿಗೆ ಬೇರೆ ಬೇರೆ ನಾವು ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳ್ತೇವೆ. ನಾವು ಈ ವರ್ಷ ಗೃಹಲಕ್ಷ್ಮಿಗೆ ಎಷ್ಟು ಕೊಡತ್ತೀವಿ ಅಂದ್ರೆ ಮನೆಗೆ 2,000 ರೂಪಾಯಿ ಕೊಡತ್ತೀವಲ್ಲ ಎಲ್ಲರಿಗೂ. ಅವ್ರಿಗೆಲ್ಲರಿಗೂ ಕೂಡಿ 28,608 ಕೋಟಿ ರೂಪಾಯಿ ಸರ್ಕಾರದಿಂದ ಕೊಡತ್ತೈತಿ, 2,000 ರೂಪಾಯಿ. ಆದ್ರೆ ಅವ್ರ ಕಡೆಯಿಂದ ವಸೂಲು ಮಾಡ್ತಾ ಇರೋದು ಎಷ್ಟು ನಾವು ಬರೀ ಸರಾಯಿಂದ ನಾ ಹೇಳ್ತಾ ಇರೋದು, ಸರಾಯಿಂದ 36,000 ಕೋಟಿ ರೂಪಾಯಿ ಟ್ಯಾಕ್ಸ್. ಯಾವಾಗಲೂ ಸರಾಯಿ ಮೇಲೆ ಎಕ್ಸೈಸ್ ಡ್ಯೂಟಿ ಹಾಕ್ತಾನೆ ಇದ್ದಾರೆ. ಈ ವರ್ಷ ಏನು ಹಾಕಿಲ್ಲ, ಹೊಸದಾಗಿ ಏನು ಹಾಕಿಲ್ಲ. ಇಲ್ಲ ನೋಡಿ, ನಾನು ಈ ವರ್ಷ ರಾಜ್ಯ ಎಲ್ಲರೂ ಕುಡಿತಾರೆ ಸ್ವಾಮಿ. ಅಲ್ಲ ಕುದ್ವರಿ, ನಾನು ಅದಕ್ಕೋಸ್ಕರ ಬಡವರು ಮಾತಾಡ್ತೀರಾ? ನಾವು ಕೊಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಅಂಕಿಅಂಶ ಎದಕ್ಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ರಾಜ್ಯ ಸರಾಯಿ ಮೇಲೆ ಡಿಪೆಂಡೆಂಟ್ ಆಗ್ಬೇಕು, ನಮ್ಮ ರಾಜ್ಯದ ಬುನಾದಿ ಸರಾಯಿ ಮೇಲೆ ಆಗ್ಬೇಕು. ಇದೇ ರೀತಿ ಸರಾಯಿ ಮೇಲೆ ನಾವು ರಾಜ್ಯ ಬೆಳೆಸ್ಕೊಂತ ಹೋದಿವಿ ಅಂತಂದ್ರೆ ಎಲ್ಲಿ ತನಕ ಹೋಗ್ಬಿಡ್ತೀವಿ. ಬೇರೆ ರಾಜ್ಯದ ನಮ್ಮ ರಾಜ್ಯ ಮಾತಾಡ್ಬೇಕು. ನೀವು ನಿಮ್ ಸರ್ಕಾರ ಒಂದು ರೀತಿ ನೀತಿ ವಿನಂತಿ ಮಾಡ್ಕೊಂತೇನೆ. ಮಾನ್ಯ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಂತೇನೆ. ಉಪನಾಯಕರೇ, ಇಲ್ಲ ಏನ್ ಹೇಳ್ತಾ ಇರೋದು, ನಾವು ಆಪರೇಷನ್ ಸರ್ಕಾರ ಮಾಡ್ತಾ ನೀವು ಮಾಡಿಲ್ಲ. ನೀವು 34,000 35,000 ಕೋಟಿ ರೂಪಾಯಿ ಟಾರ್ಗೆಟ್ ಕೊಟ್ಬಿಟ್ಟೆ ನೀವು ಮಾಡಿರೋದು. ಅದು ಕಾಲಕ್ರಮೇಣ ಜಾಸ್ತಿ ಹಾಕೊಂಡು ಬರ್ತಾ ಇರೋದು. ಹೌದಪ್ಪ, ನೀವು ನಿಷೇಧಕ್ಕೋಸ್ಕರ ಹೋರಾಟ ಮಾಡಿದ್ರಿ, ನೀವೆಲ್ಲ ಬೀದಿಗಿಳಿದಿ, ನೀವು ಇದೆಲ್ಲ ನಿಷೇಧ ಆಗ್ಬೇಕು, ಯಾರು ಇದರಿಂದ ನೀವು ತೆರಿಗೆನೆ ಸಂಪಾದನೆ ಮಾಡಬಾರ್ದು ಅಂದ್ರೆ ನಿಮ್ಗೆ ನೈತಿಕತೆ ಇದೆ. ನಿಮ್ದ್ರಲ್ಲಿ 35,000 ಕೋಟಿ ಇತ್ತು, 38,000 ಕೋಟಿ ಇದೆ. ಗುಜರಾತ್ ನೋಡಿ, ಸರ್ಕಾರ ಇದ್ದಾಗ ಅವರು ಮಾಡ್ಯಾರ, ನಾವು ರಾಜ್ಯ ತಲೆ ಮೇಲೆ ಹೊಡೆದು ಅಲ್ಲ ಅಧ್ಯಕ್ಷರೇ, ಮಕ್ಕಳಿಗೆ ತಲೆ ಮೇಲೆ ಹೊಡೆದು ನಮ್ಮ ಸರ್ಕಾರ ಇದನ್ನ ಸರ್ಕಾರ ಸರಾಯಿ ಬಗ್ಗೆ ನಾವೆಲ್ಲರೂ ಈಗ ಸಾರಾಯಿ ಬಗ್ಗೆ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡಬೇಕಾಗುತ್ತೆ. ಈ ಸಾರಾಯಿ ಬ್ಯಾನ್ ಮಾಡಿದ್ವಿ, ಲಾಟ್ರಿ ನಿಷೇಧ ಮಾಡಿದ್ವಿ, ಸರ್ಕಾರ ನೀವು ಇರ್ಲಿಲ್ವೇನ್ರಿ? ಕುಮಾರಸ್ವಾಮಿ ಬ್ಯಾನ್ ಮಾಡಿದ್ರು, ಲಾಟ್ರಿ ಬ್ಯಾನ್ ಮಾಡಿದ್ರು, ನಿಮ್ಗೆ ಗೊತ್ತಿಲ್ವಾ? ಸರ್ಕಾರ ನಡೆಸಿ ಬೇರೆ ದೇಶದಲ್ಲಿ ಅಂಕಿ ಹೇಳಕತ್ತಾರ. ಅವರು ತಾಳ್ಮೆಯಿಂದ ಕುಂತ್ಕೊಂಡ್ ಕೇಳಿ,
ಅದ್ರಾಗ ಏನಾರ ತಪ್ಪಿದ್ರೆ ಅವ್ರಿಗೆ ಸಮಜಾಯಿಸಿ ಕೊಡಕ್ಕೆ ಅವಕಾಶ ಐತಿ. ಈಗ ತಾನೇ ಪ್ರಾರಂಭ ಮಾಡ್ಯಾರ, ಇನ್ನು ಎಷ್ಟೊತ್ತಿಗೆ ಮುಗಿಸ್ತೀರ ಅಂತ ನೀವು ಕೇಳ್ತೀರ. ಬರ್ತಾನ ಸಿಸಿ ಪಾಟೀಲ್ ಸಾಹೇಬ್ರೆ ತಕರಾರಿಲ್ಲ, ಆಗಲ್ಲ. ನಮಗೆ ನೀತಿ ಪಾಠ ಹೇಳ್ತಾ ಇದೀರಲ್ಲ, ಅದ್ರ ಬಗ್ಗೆ ತಕರಾರಿದೆ. ನಾನು ಯಾರಿಗೂ ನೀತಿ ಪಾಠ ಹೇಳ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ನೀವು ಉಸುಲೇನೆ ಮಾಡಿಲ್ಲ, ನೀವು ನಿಷೇಧಕ್ಕೆ ಹೋರಾಟ ಮಾಡಿದ್ರಿ ಅಂದ್ರೆ ನಾನು ಒಪ್ಕೊಂತೀನಿ. ಎಲ್ಲಿ ಮಾಡಿದೀರಾ ಈಗ